ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದಾಳಿ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕಿಡಿಕಾರಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಅವರು ಟ್ವೀಟ್ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾಗಿರುವಂತಹ ಸುರ್ಜೇವಾಲಾ ಅವರು ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ ಮಾಡುವ ಮೂಲಕ ಸುರ್ಜೇವಾಲಾ ಅವರು ಇಡಿ ದಾಳಿಯನ್ನ ಖಂಡಿಸಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಬ್ಬ ಹಿರಿಯ ದಲಿತ ನಾಯಕರು. ಆದರೆ ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ನಿನ್ನೆ ಹೊಸಪೇಟೆಯಲ್ಲಿ ಸಮಾವೇಶ ಆಗಿದೆ. ನಿನ್ನೆ ತಾನೇ ಹೊಸಪೇಟೆಯಲ್ಲಿ ಸಮಾವೇಶ ಆಯಿತು. 1 ಲಕ್ಷ SC/ST ಕುಟುಂಬಕ್ಕೆ ಮಾಲೀಕತ್ವ ನೀಡಲಾಗಿದೆ. ಇದು ಪ್ರಧಾನಿ ಮೋದಿ ಹಾಗೂ ಬಿಜೆಪಿ ನಾಯಕರಿಗೆ ಹತಾಶೆ ಉಂಟಾಗಿದೆ. ಇದೇ ಕಾರಣಕ್ಕಾಗಿ ದಲಿತ ನಾಯಕನ ಮೇಲೆ ಈ ಇಡಿ ದಾಳಿ ಮಾಡಿ ಇಡಿ ಅಧಿಕಾರಿಗಳ ಪ್ರಯೋಗ ಮಾಡಿದೆ ಅಂತ ಟ್ವೀಟ್ ಮೂಲಕವಾಗಿ ಸುರ್ಜೇವಾಲಾ ಅವರು ಕಿಡಿಕಾರಿದ್ದಾರೆ. ಹೀಗಾಗಿ ಇದು ರಾಜಕೀಯವಾಗಿ ಮತ್ತಷ್ಟು ತೀವ್ರ ಆಕ್ರೋಶಕ್ಕೆ ಕಾರಣ ಆಗುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಮೊದಲಿನಿಂದಲೂ ಒಂದು ಆಕ್ರೋಶ ಇತ್ತೇ ಇತ್ತು. ಜಾರಿ ನಿರ್ದೇಶನಾಲಯ, ಇಡಿ, CBI, ಇನ್ಕಮ್ ಟ್ಯಾಕ್ಸು ಇದೆಲ್ಲವೂ ಅಪೋಸಿಷನ್ ಪಾರ್ಟಿ ನಾಯಕರ ಮೇಲೆ ಮಾತ್ರ ದಾಳಿಯಾಗತ್ತೆ. ಆದರೆ ಇಡಿ ದಾಳಿಯಾಗಿ ಕೇಸ್ಗಳಿರುವಂತಹ ನಾಯಕರು ಬಿಜೆಪಿಗೆ ಹೋಗ್ತಾ ಇದ್ದಂತೆ ಅವರ ಮೇಲಿನ ಕೇಸ್ಗಳು ಕ್ಲಿಯರ್ ಆಗುತ್ತೆ ಅಂತ ಈ ಹಿಂದಿನಿಂದಲೂ ನಿರಂತರವಾಗಿ ಒಂದು ಆರೋಪ ಕೇಳಬರ್ತಾ ಇತ್ತು. ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ಏನು ದಾಳಿಯಾಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಂತೂ ತನಿಖೆ ಮಾಡ್ತಾರೆ. ಅವರ ತನಿಖೆ ನಡೀಲಿ. ಆದರೆ ರಾಜಕೀಯವಾಗಿ ಸಹಜವಾಗಿ ಒಂದು ಗುದ್ದಾಟ ನಡೆಯುತ್ತೆ. ಈಗಾಗಲೇ ಸುರ್ಜೇವಾಲಾ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ದಲಿತ ನಾಯಕರು, ಮೊನ್ನೆ ತಾನೇ ನಾವು ಹೊಸಪೇಟೆಯಲ್ಲಿ ಸಮಾವೇಶ ಮಾಡಿದ್ವಿ. ಸಮಾವೇಶದಲ್ಲಿ 1 ಲಕ್ಷ SC/ST ಹಿಂದುಳಿದ ವರ್ಗಗಳ ಕುಟುಂಬಗಳೇನಿದ್ದಾವೆ ಅವರಿಗೆ ನಾವಲ್ಲಿ ಮಾಲೀಕತ್ವ ಕೊಟ್ಟಿದ್ದೀವಿ. ಆದರೆ ಇದೇ ಸಂದರ್ಭದಲ್ಲಿ ದಾಳಿಯಾಗಿರುವಂಥದ್ದೇನಿದೆ ಇದು ದಲಿತ ನಾಯಕರನ್ನು ಗುರಿಯಾಗಿಸ್ತಾ ಇರುವಂಥದ್ದಕ್ಕೆ ಸ್ಪಷ್ಟ ಉದಾಹರಣೆ ಅಂತ ಅವರು ಸಾಮಾಜಿಕ ಜಾಲತಾಣ X ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಡಾಕ್ಟರ್ ಜಿ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಇದು ರಾಜಕೀಯವಾಗಿ ಹಗ್ಗಜಗ್ಗಾಟಕ್ಕೂ ಕೂಡ ಕಾರಣ ಆಗಬಹುದು. ಯಾವ ರೀತಿಯಾಗಿ ಇಡಿ ಅಧಿಕಾರಿಗಳ ದಾಳಿ ನಡೆದಿದೆ, ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ರಾಜಕೀಯ ಹಗ್ಗಜಗ್ಗಾಟಕ್ಕೆ ಕಾರಣ ಆಗಬಹುದು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಇವತ್ತು ಗೃಹ ಸಚಿವ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ತುಮಕೂರು ಮತ್ತೆ ನೆಲಮಂಗಲದಲ್ಲಿ ಪರಮೇಶ್ವರ್ ಅವರ ಒಡೆತನದ ಶೈಕ್ಷಣಿಕ ಸಂಸ್ಥೆಗಳಿವೆ. ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಹಾಗೆ ಪದವಿ ಕಾಲೇಜುಗಳು, ಪದವಿ ಪೂರ್ವ ಕಾಲೇಜುಗಳು ಕೂಡ ಇದೆ. ಈ ಕಾಲೇಜುಗಳ ಮೇಲೆ ಈಗ ಆಡಳಿತ ಮಂಡಳಿಗಳ ಮೇಲೆ ಈಗ ದಾಳಿಯನ್ನ ಮಾಡಿರುವಂತದ್ದು. ಅಲ್ಲಿ ಕೆಲವು ದಾಖಲೆ ಪತ್ರಗಳನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಪರಮೇಶ್ವರ್ ಅವರ ಈ ಒಂದು ಶಿಕ್ಷಣ ಸಂಸ್ಥೆಗಳ ಮೇಲೆ ಹಿಂದೆ ಕೂಡ IT ಮತ್ತೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಆಗ ಅಕ್ರಮವಾಗಿ ವೈದ್ಯಕೀಯ ಸೀಟುಗಳನ್ನ ನೀಡಲಾಗ್ತಾ ಇದೆ, ಜೊತೆಗೆ ಅಲ್ಲಿ ಹಣದ ವರ್ಗಾವಣೆ ಕೂಡ ಆಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಹಿಂದೆ ದಾಳಿಯಾಗಿತ್ತು. ಆದ್ರೆ ನಾವು ಅದನ್ನ ಅಧಿಕೃತವಾಗಿ ಶೈಕ್ಷಣಿಕ ಸಂಸ್ಥೆಗಳನ್ನ ನಡೆಸ್ತಾ ಇದ್ದೀವಿ. ತಂದೆಯವರ ಕಾಲದಿಂದಲೂ ಕೂಡ ನಮ್ಮ ಶೈಕ್ಷಣಿಕ ಸಂಸ್ಥೆಗಳಿದೆ. ಹಾಗಾಗಿ ಕಾನೂನುಬದ್ಧವಾಗಿ ನಾವು ಸಂಸ್ಥೆಗಳನ್ನು ನಡೆಸ್ತಾ ಇದ್ವಿ. ಎಲ್ಲೂ ಕೂಡ ಯಾವುದೇ ಅವ್ಯವಹಾರ ನಮ್ಮ ಸಂಸ್ಥೆಗಳಲ್ಲಿ ಆಗ್ತಾ ಇಲ್ಲ, ಕಾನೂನುಬದ್ಧವಾಗಿ ಆಗ್ತಾ ಇದೆ ಅನ್ನುವಂತ ಹೇಳಿಕೆಯನ್ನ ಹಿಂದೆ ಪರಮೇಶ್ವರ್ ಅವರು ಕೊಟ್ಟಿದ್ರು. ತದನಂತರದಲ್ಲಿ ಅಲ್ಲಿಗೆ ಸೈಲೆಂಟ್ ಕೂಡ ಆಗಿತ್ತು. ಆದ್ರೆ ಇದೀಗ ಮತ್ತೆ ಇಡಿ ಅವರು ದಾಳಿ ಮಾಡಿರೋದ್ರಿಂದ ಸಾಕಷ್ಟು ಕುತೂಹಲಗಳು ಕೂಡ ಇದೆ, ಅನುಮಾನಗಳು ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರೋದು ಎಲ್ಲೋ ಒಂದು ಕಡೆ ವೈದ್ಯಕೀಯ ಸೀಟುಗಳ ವಿಚಾರದಲ್ಲಿ ಈ ಒಂದು ದಾಳಿಯಾಗಿದೆ ಅನ್ನುವಂತಹ ಚರ್ಚೆಗಳು ನಡೆದಿರುವಾಗಲೇ ಮತ್ತೊಂದು ಕಡೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ದಾಳಿ ನಡೆದಿರುವಂತದ್ದು. ಹಿಂದೆ ನ್ಯಾಷನಲ್ ಹೆರಾಲ್ಡ್ ಕೇಸಿಗೆ ಸಂಬಂಧಪಟ್ಟಂತೆ ಈ ಒಂದು ದಾಳಿ ಆಗಿದೆ, ಶೈಕ್ಷಣಿಕ ಸಂಸ್ಥೆಗೆ ಅಲ್ಲಿ ಹಣವನ್ನ ಪಡ್ಕೊಳ್ಳಲಾಗಿದೆ ಅನ್ನುವಂತಹ ಆರೋಪಗಳ ಮೇಲೆ ಇಡಿ ದಾಳಿಯಾಗಿದೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ. ಪರಮೇಶ್ವರ್ ಕೂಡ ಬೆಂಗಳೂರಿನಲ್ಲಿದ್ರು. ಯಾವಾಗ ಇಡಿ ಅಧಿಕಾರಿಗಳು ತುಮಕೂರಿನಲ್ಲಿ ದಾಳಿ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಅವರಿಗೆ ರವಾನೆ ಆಗತ್ತೆ. ತದನಂತರ ಅವರು ಇಲ್ಲಿಂದ ತುಮಕೂರಿಗೆ ಭೇಟಿಯನ್ನು ಕೂಡ ಇಡಿ ಅಧಿಕಾರಿಗಳ ದಾಳಿ ಮತ್ತೆ ಅದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ.
ಪರಮೇಶ್ವರ್ ಅವರನ್ನು ಕೂಡ ಇಡಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಬಹುದು. ಯಾಕೆಂದ್ರೆ ಹಿಂದೆ ಅವರ ಮೆಡಿಕಲ್ ಕಾಲೇಜ್ ಇರ್ಬೋದು, ಎಂಜಿನಿಯರಿಂಗ್ ಕಾಲೇಜ್ಗಳು ಇರ್ಬೋದು, ಜೊತೆಗೆ ಇತ್ತೀಚೆಗಷ್ಟೇ HMS ಎಂಜಿನಿಯರಿಂಗ್ ಕಾಲೇಜನ್ನು ಕೂಡ ಪರಮೇಶ್ವರ್ ಅವರು ಪರ್ಚೇಸ್ ಮಾಡಿದ್ರು. ಹಿಂದೆ ಅವರ ಸಹೋದರ ಶಿವಪ್ರಸಾದ್ ಅವರು ಸಂಪೂರ್ಣವಾಗಿ ಶಿಕ್ಷಣ ಸಂಸ್ಥೆಗಳ ಒಂದು ಉಸ್ತುವಾರಿಯನ್ನ ನೋಡ್ಕೊಳ್ತಾ ಇದ್ರು. ಅವರೇ MD ಆಗಿದ್ರು, ಸಂಪೂರ್ಣವಾಗಿ ಎಲ್ಲವನ್ನೂ ಕೂಡ ಅವರೇ ನಿಭಾಯಿಸ್ತಾ ಇದ್ರು. ಪರಮೇಶ್ವರ್ ಅವರು ಸಂಪೂರ್ಣವಾಗಿ ರಾಜಕಾರಣದ ಕಡೆ ಇದ್ರು. ಈಗ ಇಡಿ ದಾಳಿ ಆಗಿರೋದ್ರಿಂದ ಬೇರೆ ಬೇರೆ ಅನುಮಾನಗಳು ಕೂಡ ಈಗಾಗಲೇ ಶುರುವಾಗ್ತಾ ಇದೆ. ಈಗಾಗಲೇ ರಾಜ್ಯ ಉಸ್ತುವಾರಿಯಾಗಿರುವಂತಹ ಸುರ್ಜೇವಾಲಾ ಅವರು ಕೂಡ ಟ್ವೀಟ್ ಮೂಲಕ ಒಂದು ಕಡೆ ರಾಜಕಾರಣಕ್ಕೆ ತಳುಕು ಹಾಕುವಂತ ಒಂದು ಪ್ರಯತ್ನಗಳನ್ನ ಮಾಡಿದ್ದಾರೆ. ಒಬ್ಬ ಹಿರಿಯ ದಲಿತ ನಾಯಕನ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ನಮ್ಗೆ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ನಿನ್ನೆ ಅಷ್ಟೇ ಹೊಸಪೇಟೆಯಲ್ಲಿ ಸಮಾವೇಶವನ್ನ ಮಾಡಿದ್ವಿ. ಸುಮಾರು 1 ಲಕ್ಷ SC ಕುಟುಂಬಗಳಿಗೆ ಹಕ್ಕುಪತ್ರವನ್ನ ನೀಡಿದ್ವಿ. ಅದನ್ನ ಸಹಿಸಿಕೊಳ್ಳಲು ಸಾಧ್ಯ ಆಗದೆ ಪ್ರಧಾನಿಯವರು, ಬಿಜೆಪಿ ನಾಯಕರು ಈ ಒಂದು ದಾಳಿಯನ್ನ ಮಾಡಿಸಿರಬಹುದು ಅನ್ನುವಂತ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಸಂತೋಷ್, ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.